ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಡೆಗೂ ರಾಜ್ಯದ ಮಂತ್ರಿಗಳಿಗೆ ಖಾತೆ ಭಾಗ್ಯ ಸಿಕ್ಕಿದೆ. ಜನರಿಗೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಖಾತೆ ಹಂಚಿಕೆ ಅನ್ನೋದು ದೊಡ್ಡ ತಲೆನೋವನ್ನು ತಂದಿತ್ತು. ಹಿರಿಯ ಸಚಿವರು ಮುನಿಸ್ಕೊಂಡಿದ್ರು, ಅವಕಾಶದ ನಿರೀಕ್ಷೆಯಲ್ಲಿದ್ದವರು ಬೇಸರಗೊಂಡಿದ್ರು, ಬೇರೆ ಪಕ್ಷದಿಂದ ಬಂದ 8 ಮಂದಿಗೆ ಸಚಿವರಾಗೋ ಭಾಗ್ಯ ಸಿಕ್ಕಿತ್ತು. ಇದು ಹಳೆ ಕಾಂಗ್ರೆಸ್ಸಿಗರ ಕಣ್ಣು ಕೆಂಪುಗಾಗೋ ಹಾಗೆ ಕೂಡ ಮಾಡ್ತು. ಇನ್ನು ಕೆಲ ಸಚಿವರು ಖಾತೆ ಬದಲಾವಣೆಗೆ ಪಟ್ಟು ಹಿಡಿದ್ರು. ಸೊ ಇದೆಲ್ಲವನ್ನ ಅಳೆದು ತೂಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪಟ್ಟಿಯನ್ನ ಕಳುಹಿಸಿಕೊಟ್ಟಿದೆ. ಆ ಪಟ್ಟಿ ಮುಖ್ಯಮಂತ್ರಿಗಳ ಮೂಲಕ ರಾಜ್ಯಪಾಲರನ್ನ ತಲುಪಿ ಅಲ್ಲಿ ಅದಕ್ಕೊಂದು ಅಂತಿಮ ಮುದ್ರೆ ಕೂಡ ಬಿದ್ದಿದೆ. ಇಷ್ಟಾದ್ರೂ ಮಹಿಳಾ ಕೋಟಾ ಇನ್ನೂ ಪೂರ್ಣಗೊಂಡಿಲ್ಲ. ಮೈಸೂರು ಕಾಂಗ್ರೆಸ್ ಅಲ್ಲಿನ ಬೇಗುದಿ ಶಮನಗೊಂಡಿಲ್ಲ. ಎಂ ಕೃಷ್ಣಪ್ಪ ಅವರ ಅಸಮಾಧಾನವನ್ನ ಹೋಗಲಾಡಿಸುವ ಕೆಲಸ ಇನ್ನೂ ಆಗಿಲ್ಲ. ಹಾಗಾದ್ರೆ ಈಗ ಆಗಿರುವುದೇನು? ಹೊಸ ಖಾತೆ ಹಂಚಿಕೆ ಅನ್ನೋದು ಹೇಗಾಗಿದೆ, ಇದು ಯಾರ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ, ಯಾರು ಹೆಚ್ಚು ಲಾಭವನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಗಸ್ಟ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆ ಆಯಿತು. ಆದರೆ ಆ ವಿಸ್ತರಣೆ ನಂತರ ನಡೆದ ವಿದ್ಯಮಾನಗಳು ಸರ್ಕಾರದ ಅಸ್ತಿತ್ವಕ್ಕೆ, ಕಾಂಗ್ರೆಸ್ನ ಬಲಕ್ಕೆ ಪೆಟ್ಟು ಕೊಡುವ ಹಾಗಿದ್ವು. ಹಿರಿಯ ಶಾಸಕರನ್ನ ಕಡೆಗಣಿಸಲಾಗಿದೆ ಅನ್ನೋ ಅಸಮಾಧಾನ ಅಲ್ಲಿ ಶುರುವಾಯಿತು. ಮಹದೇವಪ್ಪ, ಎಚ್.ಕೆ. ಪಾಟೀಲ್ರಂಥ ಹಿರಿಯರನ್ನ ಕೈಬಿಟ್ಟಿದ್ದು ದೊಡ್ಡ ತಲೆನೋವನ್ನು ತಂದಿತ್ತು. ಮೈಸೂರಿನ ತನ್ವೀರ್ ಸೇಠ್, ಇಂಡಿಯಾ ಯಶವಂತರಾಯಗೌಡ ಪಾಟೀಲ್, ಹೊಸಕೋಟೆಯ ಶರತ್ ಬಚ್ಚೇಗೌಡ ಸೇರಿದ ಹಾಗೆ ಸಾಕಷ್ಟು ಜನ ತಮಗೆ ಅವಕಾಶ ಸಿಗಲಿಲ್ಲ ಅನ್ನೋ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರ ಆಕ್ರೋಶವನ್ನ ಪರಿಹರಿಸುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಹಾಗೂ ಲೋ ಕಮಾಂಡ್ನ ಕೆಲ ನಾಯಕರು ಕೂಡ ಶುರು ಮಾಡಿದ್ರು. ಆದರೂ ಅವಕಾಶ ವಂಚಿತರ ಸಿಟ್ಟು ಸಂಪೂರ್ಣವಾಗಿ ಶಮನ ಏನಾಗಿಲ್ಲ. ಇಷ್ಟರ ನಡುವೆ ಈಗ ಹೊಸ ಸಚಿವರು ಅಂತ ಯಾರು ಅದೃಷ್ಟವಂತರಿದ್ರು ಅವರಿಗೊಂದಷ್ಟು ಖಾತೆಗಳ ಹಂಚಿಕೆ ಆಗಿದೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ಅವಧಿಯಲ್ಲೇ ಸಚಿವರಾಗಿ ಆಯ್ಕೆಯಾಗಿದ್ದ ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ತಮಗವತ್ತು ಸಿಕ್ಕ ಖಾತೆಗಳ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ರು. ಮುನಿಯಪ್ಪ ನನ್ನ ಖಾತೆ ಬದಲಾದರೆ ಚೆನ್ನಾಗಿರುತ್ತೆ ಅನ್ನೋ ತರದ ಮಾತುಗಳನ್ನಾಡಿದ್ರು. ರಾಮಲಿಂಗಾರೆಡ್ಡಿ ತಮಗೆ ಕೊಟ್ಟ ನೀರಾವರಿ ಖಾತೆಯನ್ನ ಹೆಚ್ಚು ಕಡಿಮೆ ತಿರಸ್ಕರಿಸಿದ್ರು ಮತ್ತು ರಾಜೀನಾಮೆ ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಟ್ಟಿದ್ರು. ಅವತ್ತು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಖಾತೆಗಳ ಬದಲಾವಣೆಯ ಬಗ್ಗೆ ಅವರಿಗೆ ಆಶ್ವಾಸನೆ ಸಿಕ್ಕಿತ್ತು ಅನ್ಸತ್ತೆ. ಈಗ ಅದು ಸಾಧ್ಯ ಆಗಿದೆ. ರಾಮಲಿಂಗಾರೆಡ್ಡಿ ಮತ್ತು ಕೆ.ಎಚ್. ಮುನಿಯಪ್ಪ ಇಬ್ಬರ ಖಾತೆಗಳನ್ನ ಬದಲಾಯಿಸಿ ಕೊಡಲಾಗಿದೆ. ಇನ್ನು ಈ ಹೊಸ ಪಟ್ಟಿಯಲ್ಲಿ ವಸತಿ ಖಾತೆಯನ್ನ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿದೆ. ಈ ಹಿಂದೆ ನೀರಾವರಿ ಖಾತೆಯನ್ನ ತಗೊಂಡು ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರದ ಖಾತೆಯನ್ನ ಕೊಡಲಾಗಿದೆ. ಇನ್ನು ಲಕ್ಷ್ಮಣ ಸವದಿ ಸಹಕಾರ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೃಷಿ ಮಾರುಕಟ್ಟೆ ಸೇರ್ಪಡೆ ಆಗಿಲ್ಲ. ಇನ್ನು ಸಕ್ಕರೆ ಮತ್ತು ಜವಳಿ ಖಾತೆ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಸಿಕ್ಕಿದೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮೊದಲ ಸುತ್ತಿನ ಸಚಿವರನ್ನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಕೂಡ ಕೆ.ಎಚ್. ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಕೊಡಲಾಗಿತ್ತು. ಇದು ನನಗೆ ಬೇಡ ಅಂತ ಮುನಿಯಪ್ಪ ಕಳೆದ ಬಾರಿನೂ ತಕರಾರು ತೆಗೆದಿದ್ರು. ಈ ಬಾರಿ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ಮುನಿಯಪ್ಪ ಅವರ ಖಾತೆ ಕೂಡ ಬದಲಾಗಿದೆ. ಅವರು ಕೇಳಿದ ಸಮಾಜ ಕಲ್ಯಾಣ ಖಾತೆಯನ್ನೇ ಮುನಿಯಪ್ಪ ಅವರಿಗೆ ಕೊಡಲಾಗಿದೆ. ಗೆಳೆಯರೆ, ಸಮಾಜ ಕಲ್ಯಾಣ ಖಾತೆ ಅನ್ನೋದು ಅತ್ಯಂತ ಮಹತ್ವದ ಖಾತೆ ಅನ್ನಿಸ್ಕೊಳ್ಳುತ್ತೆ. ಕೆಲಸ ಮಾಡಿದರೆ ಅಲ್ಲಿ ವಿಪರೀತ ಪ್ರಮಾಣದ ಕೆಲಸ ಇರುತ್ತೆ. ಅದನ್ನ ಸಚಿವರಾದವರು ಬಳಸ್ಕೋಬೇಕು. ಈಗ ಮುನಿಯಪ್ಪ ಬಯಸಿ ಖಾತೆಯನ್ನ ತಗೊಂಡಿದ್ದಾರೆ. ಅವ್ರು ಏನು ಮಾಡಬಹುದು ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಇರುತ್ತವೆ. ಇನ್ನು ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳನ್ನ ತಗೊಂಡಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಟಿ ರಘುಮೂರ್ತಿ ಪಾಲಾಗಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಿಕ್ಕಿದೆ. ಡಾಕ್ಟರ್ ಅಜಯ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರ ಪುತ್ರ. ಇನ್ನು ಕಳೆದ ಬಾರಿ ಕೃಷಿ ಸಚಿವರಾಗಿದ್ದ ಚಲವರಾಯ ಸ್ವಾಮಿ ಅವರಿಗೆ ಈ ಬಾರಿ ಬೃಹತ್ ಮತ್ತು ಮಧ್ಯಮ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಇದು ಕೂಡ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಖಾತೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮಧು ಬಂಗಾರಪ್ಪ ಅವರಿಗೆ ಕಳೆದ ಬಾರಿ ಕೊಟ್ಟ ಹಾಗೇನೆ ಈ ಬಾರಿ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ಮಧು ಬಂಗಾರಪ್ಪ ಇದೇ ಖಾತೆಯನ್ನ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ನಮ್ಮಲ್ಲಿ PUC ಮತ್ತು 10ನೇ ತರಗತಿಗಳ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಈ ದೇಶ ಕಂಡಿದೆ. ಈಗ ಅದೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವರ ಕೈಗೆ ಸಿಕ್ಕಿದೆ. ಕಳೆದ ಬಾರಿಯ ಎಡವಟ್ಟುಗಳಾಗದ ಹಾಗೆ ಖಾತೆಯನ್ನ ನಿರ್ವಹಿಸಬೇಕಾದ ಗುರುತರ ಜವಾಬ್ದಾರಿ
ಅವರ ಹೆಗಲ ಮೇಲೆ ಇರುತ್ತೆ. ಇನ್ನು ಉನ್ನತ ಶಿಕ್ಷಣವನ್ನ ಬಸವರಾಜ ರಾಯರೆಡ್ಡಿ ತಗೊಂಡಿದ್ದಾರೆ. ಅಬಕಾರಿ ಶಿವಲಿಂಗೇಗೌಡರಿಗೆ ಸಿಕ್ಕಿದೆ. ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡಲಾಗಿದೆ. ಹಾಗೆ ಸಣ್ಣ ಕೈಗಾರಿಕೆಗಳು ಸಾರ್ವಜನಿಕ ಉದ್ದಿಮೆಗಳ ಖಾತೆ ವಿಜಯಾನಂದ ಕಾಶ್ಯಪ್ಪನವರವರ ಪಾಲಾಗಿದೆ. ಸಂತೋಷ್ ಲಾಡ್ ಅವರಿಗೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯನ್ನ ಕೊಡಲಾಗಿದೆ. ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಖಾತೆ KS ಬಸವಂತಪ್ಪ ಅವರಿಗೆ ಕೊಡಲಾಗಿದೆ. ಬಸವಂತಪ್ಪ ಮಾಯಕೊಂಡದ ಶಾಸಕರು, ಅಪ್ಪಟ ಬಯಲುಸೀಮೆ ಪ್ರದೇಶದವರು, ಸಮುದ್ರ ಬಂದರು ಇವುಗಳ ಜೊತೆ ಸಂಬಂಧ ಇಲ್ಲದವರು. ಅವರಿಗೆ ಬಂದರು, ಒಳನಾಡು ಜಲಸಾರಿಗೆ, ಮೀನುಗಾರಿಕೆಯ ಜೊತೆ ಮುಜರಾಯಿ ಇಲಾಖೆಯನ್ನು ಕೂಡ ಕೊಡಲಾಗಿದೆ. ಇನ್ನು SS ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ದಾವಣಗೆರೆಯ ಶಾಸಕ ಕೂಡ. ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಜೊತೆಗೆ ತೋಟಗಾರಿಕೆಯನ್ನು ಕೂಡ ಕೊಡಲಾಗಿದೆ. ಹಾಗೆ ಕಳೆದ ಬಾರಿ ಮುನಿಯಪ್ಪ ಅವರ ಬಳಿ ಇದ್ದ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು ರಿಜ್ವಾನ್ ಅರ್ಷದ್ ಅವರಿಗೆ ಸಿಕ್ಕಿವೆ. ನರೇಂದ್ರ ಸ್ವಾಮಿಗೆ ಕೃಷಿ ಖಾತೆಯನ್ನು ಕೊಟ್ಟಿದ್ದಾರೆ. HC ಬಾಲಕೃಷ್ಣ ಪೌರಾಡಳಿತ ಖಾತೆಯನ್ನು ತಗೊಂಡಿದ್ದಾರೆ. ಇನ್ನು B ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯಿಂದ ತೃಪ್ತಿ ಪಟ್ಕೋಬೇಕಾಗಿ ಬರ್ತಾ ಇದೆ. ಇನ್ನು ನಾಗೇಂದ್ರ ಅವರಿಗೆ ಈ ಬಾರಿ ಅಂಥ ಮಹತ್ವದ ಖಾತೆಯನ್ನು ಸಿಕ್ಕಿಲ್ಲ. ಕಳೆದ ಬಾರಿ ಸಚಿವರಾಗಿದ್ದಾಗ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿದ ಮತ್ತು ಅಕ್ರಮ ಎಸಗಿದ ಆರೋಪದಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿತ್ತು. ಚುನಾವಣೆಗಳಿಗಾಗಿ ವಾಲ್ಮೀಕಿ ನಿಗಮದ ಹಣವನ್ನ ತೆಲಂಗಾಣದ ಒಂದಷ್ಟು ಖಾತೆಗಳಿಗೆ ವರ್ಗಾವಣೆ ಮಾಡಿದ ಆರೋಪದ ಮೇಲೆ ಅವರು ತಮ್ಮ ಸಚಿವ ಸ್ಥಾನವನ್ನ ಕಳ್ಕೋಬೇಕಾಗಿ ಬಂತು. ಜೊತೆಗೆ ಈಗ ನಾಗೇಂದ್ರ ಬೆನ್ನಿಗೆ ED ಕೂಡ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಪ್ರಮುಖ ಖಾತೆಯನ್ನ ಕೊಟ್ಟು ಮತ್ತೆ ತಲೆನೋವು ಮಾಡಿಕೊಳ್ಳೋದಿಕ್ಕೆ DK ಶಿವಕುಮಾರ್ ಸಿದ್ಧ ಇದ್ದಂತಿಲ್ಲ. ಹಾಗಂತ ನಾಗೇಂದ್ರ ಅವರನ್ನ ಸಮಾಧಾನ ಪಡಿಸಲೂಬೇಕಿದೆ. ಹೀಗಾಗಿ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಕೊಡಲಾಗಿದೆ. ಇನ್ನು ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇರೋ ಬೆನ್ನಲ್ಲೇ ಒಂದಷ್ಟು ಮಹತ್ವದ ಖಾತೆಗಳನ್ನ ತಗೊಂಡಿರುವ ಸಚಿವರಿಗೆ ಕೂಡ ತಲೆನೋವು ಶುರುವಾಗುವ ಸಾಧ್ಯತೆಗಳಿವೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯದ ಇಬ್ಬರು ಸಚಿವರು ಕೂಡ ಈ ಬಾರಿ ಅತಿ ಹೆಚ್ಚು ತಲೆ ಬಿಸಿಯನ್ನ ಹೊರಬೇಕಾಗಿ ಬರುತ್ತೆ. ಅದರಲ್ಲಿ ಚಲುವರಾಯಸ್ವಾಮಿ ಅವರಿಗೆ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸಬೇಕು. ಸದ್ಯಕ್ಕೇನೋ ಕಬಿನಿಯಲ್ಲಿ ನೀರು ಹರಿತಾ ಇದೆ, ಆದರೂ ಅಲ್ಲಿ ಒಳಹರಿವು ಕಡಿಮೆ ಆಗಿರೋದ್ರಿಂದ ಇದು ಈ ಬಾರಿ ಕಾವೇರಿ ಸಮಸ್ಯೆಗೆ ಕಾರಣವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸಮಸ್ಯೆಗೀಡಾಗೋದು ಮತ್ತು ಕಾವೇರಿಯ ವಿಷಯದಲ್ಲಿ ಅತಿ ಹೆಚ್ಚು ಅಸಮಾಧಾನಗೊಳ್ಳೋದು ಕೂಡ ಮಂಡ್ಯದ ರೈತರೇ ಆಗಿರ್ತಾರೆ. ಅವರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ನಮಗೆ ಯಾಕೆ ಬೇಕು, ಅವರೇ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೋ ಏನೋ ಮಂಡ್ಯ ಜಿಲ್ಲೆಗೆ ಸೇರಿದ ನಾಗಮಂಗಲದ ಶಾಸಕ ಚೆಲುವರಾಯಸ್ವಾಮಿ ಅವರಿಗೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಕಾವೇರಿ ಜಲವಿವಾದಕ್ಕೆ ಸಂಬಂಧಿಸಿದ ಹಾಗೆ ಜನ ಸಿಟ್ಟಿಗೆದ್ರು, ಸಂತೋಷಗೊಂಡ್ರು, ಏನೇ ಮಾಡಿದ್ರು ಆ ತಲೆ ಬಿಸಿ ಇನ್ನು ಮೇಲೆ ಚೆಲುವರಾಯಸ್ವಾಮಿ ಅವರೇ ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಇನ್ನು ಈ ಬಾರಿ ಬರಪೀಡಿತ ಜಿಲ್ಲೆಗಳು ಹಾಗೂ ತಾಲೂಕುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಾಗೆ ಕಾಣ್ತಾ ಇರೋ ಸಂದರ್ಭದಲ್ಲಿ, ಮಳೆ ಕಡಿಮೆಯಾಗಿರುವ, ಬಿತ್ತನೆಯ ಪ್ರಮಾಣ ಕುಂಠಿತಗೊಂಡಿರುವ ಸಂದರ್ಭದಲ್ಲಿ ಕೃಷಿ ಖಾತೆಯನ್ನು ಕೂಡ ಮಂಡ್ಯ ಜಿಲ್ಲೆಯ ಮಳವಳ್ಳಿಗೆ ಕೊಡಲಾಗಿದೆ. ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಕೃಷಿ ಖಾತೆಯ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ. ಇವರಿಬ್ಬರನ್ನ ಆ ಮಳೆರಾಯನೇ ಕಾಪಾಡಬೇಕಾಗಿ ಬರುತ್ತೆ. ಇನ್ನು ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ನೀರಾವರಿ ಖಾತೆ ಬೇಡ ಅಂತ ಪಟ್ಟು ಹಿಡಿಯೋದಕ್ಕೆ 2 ಕಾರಣಗಳಿದ್ವು. ಒಂದು, ಆ ಖಾತೆಯ ಜವಾಬ್ದಾರಿಯನ್ನು ತಗೊಂಡ್ರೆ ರಾಜ್ಯದಾದ್ಯಂತ ಪ್ರವಾಸ ಮಾಡಬೇಕಾಗತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ವಯಸ್ಸಾಗಿದೆ. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಖಾತೆ ಬೇಡ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟಿದ್ರು. ಅದರ ಜೊತೆಗೆ ನೀರಾವರಿ ಖಾತೆಯಲ್ಲಿ ಸದ್ಯಕ್ಕೆ ಹಣ ಕೂಡ ಇಲ್ಲ. ಅಲ್ಲಿ ಕೈಗೆತ್ತಿಕೊಳ್ಳಬಹುದಾದ ಹೊಸ ಯೋಜನೆಗಳು ಇಲ್ಲ. ಈಗಾಗಲೇ ಟೆಂಡರ್ ಆಗಿ ಹೋಗಿದೆ. ಬೆಳೆಯನ್ನ ಬೇರೆ ಯಾರೋ ಕೊಯ್ಲು ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾರೇ ಬೃಹತ್ ಮತ್ತು ಮಧ್ಯಮ ನೀರಾವರಿ ಖಾತೆಯನ್ನ ವಹಿಸ್ಕೊಂಡ್ರೂ ಕೂಡ ಅವರಿಗೊಂದು ಗೂಟದ ಕಾರು ಮತ್ತು ಮಳೆ ಬಾರದೇ ಇದ್ದ ಸಂದರ್ಭದಲ್ಲಿ ಒಂದಷ್ಟು ತಲೆನೋವುಗಳು ಮಾತ್ರ ಇರುತ್ತವೆ ಅಂತ ಸರ್ಕಾರದ ಆಂತರಿಕ ವಲಯಗಳು ಹೇಳ್ತಾ ಇವೆ.
ಗೆಳೆಯರೆ, ಇಲ್ಲಿ ಮೈಸೂರಿಗೆ ಈ ಬಾರಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ದೊಡ್ಡ ಅಸಮಾಧಾನ ಅಲ್ಲಿನ ಕಾಂಗ್ರೆಸ್ ಶಾಸಕರಲ್ಲಿ ಕಾಣಿಸ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಅಲ್ಲದೆ ಇನ್ನೆರಡು ಸಚಿವ ಸ್ಥಾನಗಳು ಮೈಸೂರು ಜಿಲ್ಲೆಗೆ ಸಿಕ್ಕಿದ್ವು. ಹಿರಿಯ ನಾಯಕ ಮಹದೇವಪ್ಪ ಸಚಿವರಾಗಿದ್ರು. ಹಾಗೆ ಪಿರಿಯಾಪಟ್ಟಣದ ಶಾಸಕ ವೆಂಕಟೇಶ್ ಅವರಿಗೆ ಕೂಡ ಸಚಿವ ಸ್ಥಾನ ಸಿಕ್ಕಿತ್ತು. ಆದ್ರೆ ಈ ಬಾರಿ ಮೈಸೂರಿಗೆ ಸಿಕ್ಕಿರೋದು ಒಂದೇ ಸಚಿವ ಸ್ಥಾನ, ಅದು ಕೂಡ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗಿದ್ದಾರೆ. ಅದು ಬಿಟ್ರೆ ಮೈಸೂರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಅಲ್ಲಿಂದ ಕೇಳಿ ಬರ್ತಾ ಇರೋ ಕೂಗು. ಮೈಸೂರಿಗೆ ಅಟ್ಲೀಸ್ಟ್ ಒಂದು ಸಚಿವ ಸ್ಥಾನ ಆದರೂ ಸಿಕ್ಕಿದೆ. ಆದ್ರೆ ಕರ್ನಾಟಕದಲ್ಲಿ ಒಬ್ಬೇ ಒಬ್ಬ ಸಚಿವನನ್ನು ಪಡ್ಕೊಳ್ಳದ ಜಿಲ್ಲೆಗಳು ಕೂಡ ಈ ಬಾರಿ ಸಾಕಷ್ಟು ಕಾಣಿಸ್ತಾ ಇವೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಉಡುಪಿ, ಯಾದಗಿರಿ, ಉತ್ತರ ಕನ್ನಡ ಮುಂತಾದ ಜಿಲ್ಲೆಗಳು ಈ ಬಾರಿ ಸಚಿವ ಸ್ಥಾನದಿಂದ ವಂಚಿತಗೊಂಡಿವೆ. ಇನ್ನು ಮಂತ್ರಿಮಂಡಲದ ಆಯ್ಕೆ ಅನ್ನೋ ವಿಷಯ ಬಂದಾಗ ಮತ್ತು ಖಾತೆಯ ಹಂಚಿಕೆಯ ವಿಷಯ ಬಂದಾಗ ಯಾರನ್ನ ಮಂತ್ರಿಮಂಡಲಕ್ಕೆ ಆಯ್ಕೆ ಮಾಡ್ಕೋಬೇಕು, ಯಾರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅನ್ನೋ ಪರಮಾಧಿಕಾರ ಮುಖ್ಯಮಂತ್ರಿಗಳದ್ದೇ ಆಗಿರುತ್ತೆ. ಭಾರತದ ಸಂವಿಧಾನದ ಪ್ರಕಾರ ರಾಜ್ಯಗಳಲ್ಲಿ ಮಂತ್ರಿಮಂಡಲ ಆಯ್ಕೆ ಮತ್ತು ಖಾತೆಗಳ ಹಂಚಿಕೆಯ ಸಂಪೂರ್ಣ ಅಧಿಕಾರ ಮುಖ್ಯಮಂತ್ರಿಗಳದ್ದು. ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿದ ನಂತರ ರಾಜ್ಯಪಾಲರು ಸಚಿವರನ್ನ ಅಧಿಕೃತವಾಗಿ ನೇಮಕ ಮಾಡ್ತಾರೆ. ಆರ್ಟಿಕಲ್ 164(1) ಪ್ರಕಾರ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾದ ನಂತರ ಆ ನಾಯಕನನ್ನ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಯ ಸಲಹೆ ಶಿಫಾರಸ್ಸಿನ ಆಧಾರದ ಮೇಲೆ ಸಚಿವ ಸಂಪುಟಕ್ಕೆ ಆಯ್ಕೆಗಳು ನಡೆಯುತ್ತವೆ ಮತ್ತು ರಾಜ್ಯಪಾಲರೇ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ರಾಜ್ಯಪಾಲರಿಗೆ ಸಚಿವರನ್ನ ಸ್ವತಂತ್ರವಾಗಿ ನೇಮಿಸುವ ಅಧಿಕಾರ ಇಲ್ಲ. ಮುಖ್ಯಮಂತ್ರಿ ಪಟ್ಟಿ ಕೊಡಬೇಕು. ಆ ಪಟ್ಟಿಯಲ್ಲಿನ ಹೆಸರುಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಬೇರೆ ರೀತಿಯ ಕಾರಣಗಳೇನಾದರೂ ರಾಜ್ಯಪಾಲರ ಬಳಿ ಇದ್ರೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬಹುದು ಮತ್ತು ಆ ಪಟ್ಟಿಯನ್ನ ಬದಲಿಸುವ ವಿವೇಚನಾ ಅಧಿಕಾರ ಕೂಡ ಮುಖ್ಯಮಂತ್ರಿಗಳದ್ದೇ ಆಗಿರುತ್ತೆ. ಸಂವಿಧಾನದ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆ ಪಕ್ಷದ ವರಿಷ್ಠರು, ಹೈಕಮಾಂಡು, ಲೋ ಕಮಾಂಡು ಇವ್ಯಾವೂ ಕೂಡ ಮಂತ್ರಿಗಳ ಆಯ್ಕೆ, ಖಾತೆಯ ಹಂಚಿಕೆಯ ವಿಚಾರದಲ್ಲಿ ಯಾವುದೇ ಅಧಿಕಾರವನ್ನ ಹೊಂದಿರೋದಿಲ್ಲ. ಹಾಗಂತ ಸಂವಿಧಾನ ಹೇಳುತ್ತೆ. ನಾವು ನಮ್ಮ ಸಂವಿಧಾನವನ್ನ ಎಷ್ಟೇ ಕೈಯಲ್ಲಿ ಇಟ್ಕೊಂಡು ಓಡಾಡಿದ್ರು, ಜೇಬಲ್ಲಿ ಇಟ್ಕೊಂಡು ಓಡಾಡಿದ್ರು, ಸಂವಿಧಾನದಲ್ಲಿರೋದನ್ನೆಲ್ಲ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಆಚರಣೆಗೆ ತರೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಈ ರಾಷ್ಟ್ರೀಯ ಪಕ್ಷಗಳ ಆಳ್ವಿಕೆ ಮತ್ತು ಆಡಳಿತ ಇರುತ್ತೆ ನೋಡಿ, ಇದು ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿ ಇರಬಹುದು. ಅಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದರಿಂದ ಹಿಡಿದು ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು, ಅವರು ಯಾವ ಖಾತೆಗಳನ್ನ ನಿರ್ವಹಿಸಬೇಕು ಅನ್ನೋವರೆಗೆ ಪ್ರತಿಯೊಂದನ್ನು ಬಹುತೇಕ ಕೇಂದ್ರದಲ್ಲೆಲ್ಲೋ ಕೂತ ನಾಯಕರು ನಿರ್ಧಾರ ಮಾಡಿ ಚೀಟಿಗಳನ್ನ, ಪಟ್ಟಿಗಳನ್ನ ಕಳುಹಿಸುವ ಪರಿಪಾಠ ಸಾಕಷ್ಟು ವರ್ಷಗಳಿಂದ ನಮ್ಮಲ್ಲಿ ಬೆಳೆದು ಬಂದಿದೆ. ಹಾಗ ನೋಡಿದ್ರೆ ರಾಜ್ಯಗಳಲ್ಲಿ ಸಂವಿಧಾನ ಏನು ಹೇಳುತ್ತೆ ಅದೇ ರೀತಿ ಸಚಿವ ಸಂಪುಟಗಳ ರಚನೆ ಆಗೋದು ಪ್ರಾದೇಶಿಕ ಪಕ್ಷಗಳಿರೋ ಕಡೆಗಳಲ್ಲಿ ಮಾತ್ರ. ಯಾಕೆಂದ್ರೆ ಅವರಿಗೆ ಹೈಕಮಾಂಡ್ ಕೂಡ ಅಲ್ಲೇ ಇರುತ್ತೆ. ಪಕ್ಷದ ಅಧ್ಯಕ್ಷನ ಮನೆಯಲ್ಲೋ ಅಥವಾ ಪಕ್ಷದ ಸಂಸ್ಥಾಪಕನ ಮನೆಯಲ್ಲೋ ಯಾರು ಏನು ಮಾಡಬೇಕು ಅನ್ನೋದರ ನಿರ್ಧಾರ ಆಗುತ್ತೆ. ಅಲ್ಲಿ ಕೂಡ ಸಂಸ್ಥಾಪಕನ ಮನೆಯವನೇ ಮುಖ್ಯಮಂತ್ರಿ ಆದರೆ ಮಾತ್ರ ಸಂವಿಧಾನದಲ್ಲಿ ಹೇಳಿದ ಹಾಗೆ ಎಲ್ಲವನ್ನೂ ಮುಖ್ಯಮಂತ್ರಿ ಮಾಡ್ತಾನೆ. ಇಲ್ಲದೆ ಹೋದ್ರೆ ಅದಕ್ಕೂ ಮತ್ಯಾರದ್ದೋ ಅಪ್ಪಣೆ, ದಯೆ, ದಾಕ್ಷಿಣ್ಯಗಳ ಅಗತ್ಯ ತಗೋಬೇಕಾಗಿ ಬರುತ್ತೆ. ಇನ್ನು ಈ ಬಾರಿ ಸಚಿವರಾಗೋದಕ್ಕೆ ಸಾಕಷ್ಟು ಜನ ದೆಹಲಿಗೆ ದಂಡಯಾತ್ರೆಗಳನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ದೆಹಲಿಯ ದಣಿಗಳ ಆದೇಶದ ಮೇರೆಗೆ ಈ ಬಾರಿ ತಮ್ಮ ಸಚಿವ ಸಂಪುಟ ಮತ್ತು ಆ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನ ಹಂಚಿದ್ದಾರೆ. ಯಾರಿಗೆ ಯಾವ ಖಾತೆ ಬೇಕಾದರೂ ಸಿಕ್ಕಿರ್ಲಿ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯಕ್ಕೆ ಒಳ್ಳೇದಾಗೋ ನಿಟ್ಟಲ್ಲಿ ಅವರೊಂದು ಸ್ವಲ್ಪ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದಾಗತ್ತೆ. ಮುಂದಿನ ಅವಧಿಯಲ್ಲಿ ಅವರ ರಾಜಕೀಯ ಜೀವನಕ್ಕೆ ಕೂಡ ಅದೊಂದು ದಾರಿಯನ್ನ ಮಾಡಿಕೊಡುತ್ತೆ. ಇದು ಗೆಳೆಯರೆ ಹೊಸ ಸಚಿವ ಸಂಪುಟ ಮತ್ತು ಸಚಿವರಿಗೆ ನೀಡಲಾದ ಖಾತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.